ಹಲೋ ಎವ್ರಿವನ್, ಹೇಗಿದ್ದೀರಾ ಎಲ್ಲರೂ? ನಾನಿವತ್ತು ಚಿಕನ್ ಚಿಲ್ಲಿಯನ್ನು ರೆಸಿಪಿಯನ್ನು ಮಾಡ್ತಾ ಇದ್ದೇನೆ. ಚಿಕನ್ ಚಿಲ್ಲಿ ರೆಸಿಪಿಗೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್, ನಾನು ಒಂದು ಬಣಾಲೆಗೆ 1 ಕಪ್ಪಷ್ಟು ಗೀಯನ್ನು ಹಾಕ್ತಾ ಇದ್ದೇನೆ. ತುಪ್ಪವನ್ನು 1 ಕಪ್ಪಷ್ಟು ತುಪ್ಪವನ್ನು ಹಾಕಿ ಲೈಟ್ ಫ್ಲೇಮಲ್ಲಿ ಆನಿಯನನ್ನು ಹಾಕಬೇಕು. ನಾನೊಂದು 6 ಆನಿಯನನ್ನು ತಗೊಂಡಿದ್ದೇನೆ. ಅದನ್ನು ತುಂಬ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿ ಅದನ್ನು ಬಿಡಿ ಬಿಡಿಯಾಗಿ ಬಿಡಿಸಬೇಕು. ಅದಕ್ಕೆ ಜಿಂಜರ್ ಗಾರ್ಲಿಕ್ಕನ್ನು ಕಟ್ ಮಾಡಿ ಹಾಕಬೇಕು. ಸ್ವಲ್ಪ ತಗೊಂಡಿದ್ದೇನೆ. ಸ್ವಲ್ಪ ಪ್ರಮಾಣದಲ್ಲಿ ಜಿಂಜರ್ ಗಾರ್ಲಿಕ್ಕನ್ನು ಹಾಕಿ ಫ್ರೈ ಮಾಡಬೇಕು. ಅದಕ್ಕೆ ಯಾವುದೇ ರೀತಿಯ ಅಂದರೆ ನೀರನ್ನು ತುಂಬ ಕಡಿಮೆ ಹಾಕಲಿಕ್ಕುಂಟು, ಹಾಗಾಗಿ ನೀವು ಲೋ ಫ್ಲೇಮಲ್ಲಿ ಫ್ರೈ ಮಾಡಿದರೆ ಆಯಿತು. ಲೈಟ್ ಬ್ರೌನ್ ಕಲರ್ ಆಗುವಷ್ಟು ಫ್ರೈ ಮಾಡಬೇಕು. ಇದು ಸ್ವಲ್ಪ ಲೈಟ್ ಬ್ರೌನ್ ಕಲರಿಗೆ ಬಂದಿದೆ. ಇದಕ್ಕೆ ಇವಾಗ ಕ್ಯಾಪ್ಸಿಕಮ್ ಮತ್ತು ಟೊಮ್ಯಾಟೊ ಹಾಕಬೇಕು. ಸೇಮ್ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಬೇಕು. 2 ಕ್ಯಾಪ್ಸಿಕಮ್ ಮತ್ತು 4 ಟೊಮ್ಯಾಟೊ ತಗೊಂಡಿದ್ದೇನೆ. ಇದನ್ನು ಲೈಟಲ್ಲಿ ಫ್ರೈ ಮಾಡಬೇಕು. ಟೊಮೆಟೊ ಮತ್ತು ಕ್ಯಾಪ್ಸಿಕಮ್ ಲೈಟಾಗಿ ಬಾಡುವಷ್ಟು ಫ್ರೈ ಮಾಡಬೇಕು. ಅದಕ್ಕೆ ಸ್ವಲ್ಪ 1 ಚಿಟಿಕೆಯಷ್ಟು ಸಾಲ್ಟ್ ಹಾಕಿದರೆ ಸ್ವಲ್ಪ ಬೇಗ ಅದು ಫ್ರೈ ಆಗ್ತದೆ. ಚಿಕನ್ ಚಿಲ್ಲಿ ರೆಸಿಪಿ ತುಂಬ ಈಸಿ ರೆಸಿಪಿ. ಇದಕ್ಕೆ ಹೆಚ್ಚು ಟೈಮ್ ಆಗಲ್ಲ. ಆಲ್ರೆಡಿ ನಾವು ಕಬಾಬನ್ನೆಲ್ಲ ಫ್ರೈ ಮಾಡಿಟ್ಟರೆ ಬೇಗ ಆಗ್ತದೆ. ಈಗ ನಾನು ಚಿಕನ್ ಚಿಲ್ಲಿ ರೆಡ್ ಚಿಲ್ಲಿ ಸಾಸನ್ನು ಹಾಕ್ತಾ ಇದ್ದೇನೆ. ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಸ್ವಲ್ಪ ಪ್ರಮಾಣದಲ್ಲಿ ಸೇರಿಸ್ತಾ ಇದ್ದೇನೆ. ಕೊರಿಯಂಡರ್ ಪೌಡರ್, ಕೊತ್ತಂಬರಿ ಪೌಡರ್ ಸ್ವಲ್ಪ 1 ಸ್ಪೂನಷ್ಟು ಹಾಕಿದರೆ ಸಾಕು. ಟೊಮೆಟೊ ಸಾಸ್ ಅರ್ಧ ಕಪ್ಪಷ್ಟು, ಮೊಸರು ಅರ್ಧ ಕಪ್ಪಷ್ಟು ಹಾಕಿದರೆ ಸಾಕು. 1 ಕಪ್ ಉಂಟು, 1 ಕಪ್ಪಷ್ಟು ಹಾಕಿದರೆ ಸಾಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾನಿದಕ್ಕೆ ಮ್ಯಾಗಿ ಕ್ಯೂಬ್ಸನ್ನು ಹಾಕ್ತಾ ಇದ್ದೇನೆ. ಆಪ್ಷನಲ್ ಇದು, ಹಾಕಬೇಕಂತ ಇಲ್ಲ, ನನ್ನ ಹತ್ರ ಇತ್ತು ಹಾಗೆ ನಾನು ಹಾಕಿದೆ. ಹಾಕಿದರೆ ಕೂಡ ತುಂಬ ಟೇಸ್ಟ್ ಆಗ್ತದೆ ಇದು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ನಂತರ ಅದಕ್ಕೆ ಚಿಕನ್ ಚಿಲ್ಲಿ ಪೌಡರನ್ನು ಹಾಕಬೇಕು. ಈ ಪೌಡರ್ ಮಾರ್ಕೆಟಲ್ಲಿ ಈಸಿಯಾಗಿ ಸಿಗ್ತದೆ. ಇದನ್ನು ಒಂದು ಅರ್ಧ ಪ್ಯಾಕೆಟಷ್ಟು ನಾನು ಹಾಕಿದ್ದೇನೆ. 2 kg ಚಿಕನ್ನಿಗೆ ಅರ್ಧ ಪ್ಯಾಕೆಟಷ್ಟು ಸಾಕಾಗ್ತದೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಟೊಮೆಟೊ ಎಲ್ಲ ಮಿಕ್ಸ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಆಗುವಷ್ಟು ಫ್ರೈ ಮಾಡಿ ಅದು ಮಿಕ್ಸ್ ಮಾಡಬೇಕು. ಇದಕ್ಕೆ ನಾನು ಸ್ವಲ್ಪ ಕೊಕೊನಟ್ ಆಯಿಲನ್ನು ಸೇರಿಸ್ತಾ ಇದ್ದೇನೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅರ್ಧ ಕಪ್ ಆಗುವಷ್ಟು ನೀರನ್ನು ಕೂಡ ನಾನು ಸೇರಿಸ್ತಾ ಇದ್ದೇನೆ. ಅದು ಚೆನ್ನಾಗಿ ಮಿಕ್ಸ್ ಆಗಲಿಕ್ಕೆ. ಅದರ ನಂತರ 1 ಲೆಮನನ್ನು ಹಾಕಿ ಸ್ವಲ್ಪ ಸಾಸ್ ಹಾಕಬೇಕು. ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ 2 kgಯಷ್ಟು ಚಿಕನ್ ಕಬಾಬನ್ನು ನಾನು ಆಲ್ರೆಡಿ ಫ್ರೈ ಮಾಡಿ ಇಟ್ಟಿದ್ದೇನೆ. ಇದನ್ನು ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಮೇಲಿಂದ ಸ್ವಲ್ಪ ಫ್ಲೇವರ್ಗೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಚಿಕನ್ ಚಿಲ್ಲಿ ರೆಸಿಪಿ ರೆಡಿ ಆಗ್ತದೆ.
ಯಾರೆಲ್ಲ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.